ಓಕೆ, ಈಗ ನೀವ್ ಇಷ್ಟು ಚೆನ್ನಾಗಿ ಅಡ್ಗೆ ಮಾಡಿದ್ಮೇಲೆ ನನ್ಗೂ ಅಡ್ಗೆ ಮಾಡ್ಬೇಕು ಅನ್ಸ್ತಾ ಇದೆ. ನಾನು ಅಡ್ಗೆ ಮಾಡ್ಲಾ? ನಿಮ್ ಯಜಮಾನ್ರು ಬಂದಿಲ್ಲ? ಅಲ್ಲ, ಪಾರ್ಸೆಲ್ ತಗೊಂಡೋಗ್ತೀನಿ. ಮಾಡ್ಲಾ ಅಡ್ಗೆ? ಓಕೆ, ನಾನ್ ಮಾಡ್ತಾ ಇರುವಂತಹ ರೆಸಿಪಿ ಅಮೃತ ಜಿ ಅವರು ಬೆಂಗಳೂರಿಂದ ಕಳ್ಸಿರುವಂತಹ ರೆಸಿಪಿ. ಇದ್ರ ಹೆಸರು ಹೆಸರು ಕಾಳಿನ ವಡೆ. ಹೆಸರು ಕಾಳಿನ ವಡೆ. ಹೆಸರು ಕಾಳಿನ ವಡೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ? ಪುಡಿ ಮಾಡ್ಕೊಂಡಿರುವಂತಹ ಹೆಸರು ಕಾಳು, ಅಕ್ಕಿ ಹಿಟ್ಟು, ಕಾಯಿ ತುರಿ, ಅಚ್ಕಾರ್ ಪುಡಿ, ಉಪ್ಪು, ಕಾರ್ನ್ಫ್ಲೋರ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಚಿದ ಈರುಳ್ಳಿ ಮತ್ತು ಎಣ್ಣೆ. ಹೇಗ್ ಮಾಡೋದಂತ ಹೇಳ್ಬಿಡ್ಲಾ? ಖಂಡಿತ ಕಾಯ್ತಾ ಇದೀವಿ. ಎಕ್ಸ್ಚೇಂಜ್ ಮಾಡ್ಲಾ ಜಾಗನ? ನಾವು ನಮ್ದೇನಾರ ಹೆಲ್ಪ್ ಬೇಡವಾ? ಖಂಡಿತ ಬೇಕು. ಫಸ್ಟ್ ಒಲೆ ಹಚ್ಚಿ. ಅದಕ್ಕೆ ಹೇಳಿದ್ರು, ಇದಕ್ಕೆಲ್ಲ ನಿಮ್ ಯಜಮಾನ್ದಿದ್ರೆ ಬೇಡ, ನೀವಿದ್ದೀರಲ್ಲ ಸದ್ಯಕ್ಕೆ ನನ್ನ ಫ್ರೆಂಡ್ ಆಗಿ ಹೆಲ್ಪ್ ಮಾಡಿ ನಂಗೆ. ಮೊದಲು ಎಣ್ಣೆನ ಹಾಕೊಡೋಣ. ಈಗ ಇದು ಎಣ್ಣೆ ಕಾಯಕ್ಕೆ ಇಟ್ಟಿದೀವಿ ಅಲ್ವಾ? ಮೊದಲು ಈ ಹೆಸರು ಕಾಳನ್ನ ಹೇಗೆ ಪುಡಿ ಮಾಡ್ಕೊಂಡಿದೀನಿ ಅಂತ ಹೇಳ್ತೀನಿ. ಹೆಸರು ಕಾಳನ್ನ ಮಿಕ್ಸಿ ಮಾಡಿ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದೆ. ಅದೇನು ಹುರಿಯೋದೇನ್ ಬೇಡ? ಇಲ್ಲ, ಹುರಿಯೋ ಅವಶ್ಯಕತೆ ಇಲ್ಲ. ಇದಕ್ಕೆ ಗರಿ ಗರಿಯಾಗಿ ಬರೋದಕ್ಕೆ ಸ್ವಲ್ಪ ಸ್ವಲ್ಪ ಸಾಕಲ್ಲ? ಒಂದೂವರೆ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ಇದು ಕಾರ್ನ್ಫ್ಲೋರ್ ಇಟ್ಕೊಂಡಿದ್ಯಾ? ಕಾರ್ನ್ಫ್ಲೋರ್ ಒಂದ್ ಸ್ವಲ್ಪ, ಚೂರು, ಒಂದ್ ಅರ್ಧ ಸ್ಪೂನ್ ಅಷ್ಟು ಕಡಿಮೆ, ಸ್ವಲ್ಪ ರುಚಿ ಇರತ್ತೆ ಅಂತ. ಇದಕ್ಕೆ ಅಚ್ಕಾರದ ಪುಡಿ ಒಂದ್ ಅರ್ಧ ಸ್ಪೂನ್ ಸಾಕಾ? ಖಾರ ಬೇಕಲ್ವಾ? ವಡೆ ಆದ್ಮೇಲೆ ಖಾರ ಇದ್ರೆ ಏನ್ ಚೆನ್ನಾಗಿರತ್ತೆ. ಸ್ವಲ್ಪ ಜಾಸ್ತಿ ತಿನ್ನಕ್ ಹೋಗ್ಬೇಡಿ ಅಷ್ಟೇ ಖಾರನ. ಆಯ್ತು ರೀ. ಈಗ ಕಾಯಿ ತುರಿ. ಈಗ ಗೊತ್ತಾಗಲ್ಲ ತಿಂತೀರ ಖಾರನ, ಆಮೇಲೆ ಬಂದ್ಮೇಲೆ ಅಯ್ಯೋ ಅಯ್ಯೋ ಅನ್ನೋದನ್ನಲ್ಲ. ಈರುಳ್ಳಿ ಫುಲ್ಲು ಹಾಕ್ಬಿಡಿ, ಚೆನ್ನಾಗಿರುತ್ತೆ. ಸಣ್ಣಗೆ ಹೆಚ್ಕೊಂಡಿರುವಂತ ಈರುಳ್ಳಿ. ಜಾಸ್ತಿ ತಿನ್ಬೇಡಿ ಈರುಳ್ಳಿ. ಹಸಿಮೆಣಸಿನಕಾಯಿ ಮತ್ತೆ ಸಣ್ಣಗೆ ಹೆಚ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು. ಕೊನೆಯಲ್ಲಿ ಉಪ್ಪು. ಕೊನೆಯಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮುಂದೇನ್ ಮಾಡ್ಬೇಕು ಅಂತ ಹೇಳ್ಬೇಕಲ್ವಾ? ಎಣ್ಣೆ ಕಾದಿದೆ, ನನ್ಗೆ ಬೇರೆ ಸ್ಪೂನ್ ಕೊಡಿ. ಚಿಕ್ಕದ? ಅದೇ ಕೊಡಿ. ಸ್ವಲ್ಪ ಖಾರ ಎಣ್ಣೆನ ಹಾಕೋಣ. ಅದೇನಕ್ಕದು? ಇದನ್ನು ಗರಿ ಗರಿಯಾಗಿ ಬರುತ್ತೆ. ಆಮೇಲೆ ಕಲ್ಸ್ಕೊಳಕಲ್ಲ? ಕಲ್ಸಕ್ಕೆ ಅಭಿ ಸ್ವಲ್ಪ ಸ್ವಲ್ಪ ನೀರ್ ಬೆರೆಸ್ತಾ ಬರ್ತೀರಾ? ಅಷ್ಟೇನಾ? ಸಾಕು. ಅದೇ ಮಾಮೂಲಿ ವಡೆನ ನಾವು ಹೇಗ್ ಕರಿತೀವೋ ಅದೇ ತರನೇ. ನೀವು ಸಂಡೇ ಶೂಟಿಂಗ್ ಇಲ್ಲ ಅಂದ್ರೆ ಏನ್ ಸ್ಪೆಷಲ್ ಮಾಡ್ತೀರಾ ಮನೇಲಿ? ಸಂಡೇ ಶೂಟಿಂಗ್ ಇಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡಿ ಲೇಟ್ ಆಗಿ ಫಸ್ಟ್ ಎದ್ದೇಳ್ತೀನಿ. ಆಮೇಲೆ ದಿಢೀರ್ ಅಂತ ಏನ್ ತಿಂಡಿ ಮಾಡ್ಬೋದು ಆ ತಿಂಡಿ ಮಾಡ್ತೀನಿ. ದಿಢೀರ್ ಅಂತ ಏನ್ ಬರುತ್ತೆ ತಿಂಡಿ? ಅವಲಕ್ಕಿ, ಉಪ್ಪಿಟ್ಟು. ಅದೆಲ್ಲ ದಿಢೀರ್ ಅಂತ ಬೇಗ ಆಗತ್ತೆ ಅಲ್ಲ. ವಡೆ ಶೇಪ್ ಅಲ್ಲಿ ಇದನ್ನ. ಸೊ ಅದೇ ಸಂಡೇ ಸ್ಪೆಷಲ್. ಎಸ್, ನೋಡ್ಕೊಳ್ಳಿ. ನೋಡ್ಕೊಂತ ಇನ್ನ ತೆಳುವು ಮಾಡಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿರಲ್ಲ. ಸ್ವಲ್ಪ ದಪ್ಪ ಇರ್ಬೇಕು. ಮನೇಲಿ ಮಾಡ್ಕೊಡ್ತೀನಿ ಚೆನ್ನಾಗಿದ್ರೆ. ಇಲ್ಲಾಂದ್ರೆ ಮಾಡ್ಕೊಡೋದಾ? ಇಲ್ಲ ಮಾಡ್ಕೊಡ್ತೀನಿ. ಹೊಸ ತರ ಇದೆಯಲ್ಲ ಇದು ಹೆಸರು ಕಾಳಂದು. ಇದೆಲ್ಲ ನೈಟ್ ಎಫೆಕ್ಟ್ ಕರೆಕ್ಟ್. ಅಂದ್ರೆ ಅದು ಸಂಜೆ ಟೀ ಜೊತೆಗೆ ಅಂತ ಹೇಳಿ. ಹೌದು, ಸಂಜೆ ಟೀ ಜೊತೆಗೆ ಚೆನ್ನಾಗಿ ಮಾಡ್ತಿದ್ಯಾ ಅಲ್ಲ? ಏನು ವಡೆ ಚೆನ್ನಾಗಿ ಏನದು ಏನು ಹೇಳಲೇ ಇಲ್ಲ. ಲೈಕ್ ವಡೆ ಶೇಪ್ ಶೇಪ್ ಬರ್ತಾ ಇದೆ. ಮತ್ತೆ ಚೆನ್ನಾಗಿ ಹಿಂಗೆ ಅಂದ್ರೆ ಏನು ಅರ್ಥನೇ ಆಗ್ಲಿಲ್ಲ. ಅದು ಅಲ್ಲ, ಏನಾರು ಅರ್ಥ ಆಯ್ತಾ ನಿಮ್ಗೆ? ನನಗೆ ಅರ್ಥ ಆಯ್ತಪ್ಪ. ಅದಕ್ಕೆ ಹೇಳಿ, ಹೆಣ್ಮಕ್ಳಿಗೆ ಅರ್ಥ ಆಗ್ದಲೇ ಇರುತ್ತಾ? ಏನಾದ್ರೂ ಬಿಟ್ಕೊಡಲ್ಲ ಅಲ್ಲ? ರೈಟ್ ಅಲ್ಲ? ಸಾಕಲ್ವಾ? ಈಗಾಗಲೇ ಗೋಲ್ಡನ್ ಬ್ರೌನ್ ಆಗೋಕ್ ಶುರು ಆಗಿದೆ. ಇನ್ನೊಂದ್ 2 ನಿಮಿಷದಲ್ಲಿ ಅನ್ಸುತ್ತೆ. ಇದಕ್ಕೆ ಸ್ವಲ್ಪ ಎಂತ ಚಕ್ಕೆ ಲವಂಗನ ಪುಡಿ ಮಾಡಿ ಗರಂ ಮಸಾಲ ಪುಡಿ. ಇದು ಟೇಸ್ಟ್ ನೋಡಿ, ನಿಮ್ಗೆ ಆಮೇಲೆ ಹಾಕೋಬೇಕು ಅಂತ ಅನ್ಸಿದ್ರೆ ಆಮೇಲೆ. ಆಯ್ತಲ್ಲ, ಇನ್ನೊಂದ್ 2 ನಿಮಿಷ ಹಾಕಿ. ಒಳಗ್ ಬೇಯ್ಬೇಕಲ್ವಾ? ಸ್ವಲ್ಪ ದಪ್ಪ ಹಾಕಿರೋದ್ರಿಂದ ಒಳಗ್ ಬೇಯ್ಬೇಕು. ಪಕೋಡ ಸ್ಮೆಲ್ ಬರ್ತಿಲ್ವಾ? ಪಕೋಡ ಅಲ್ವಾ? ಆಗಿದೆ. ಪಕೋಡ ಸ್ಮೆಲ್ ಬರ್ತಾ ಇದೆ ಈಗ ಅಲ್ವಾ?
ಇಷ್ಟು ಎಣ್ಣೆ ನಾವು ತಿಂದ್ಬಿಟ್ರೆ ಇನ್ನೊಂದು 2 ಡಂಬಲ್ ಜಾಸ್ತಿ ಹೊಡಿಬೇಕು. ಪರವಾಗಿಲ್ಲ, ಒಂದಿನ ತಾನೆ, ದಿನ ಏನ್ ನಾವ್ ಕೊಡಲ್ವಲ್ಲ ನಿಮ್ಗೆ. ಒಂದಿನ ತಿಂದ್ರೆ ಏನು ಆಗಲ್ಲ. ಇವತ್ತು ರುಚಿ ನೋಡ್ಬಿಟ್ಟು ನಾಳೆ ಮತ್ತೆ ಇನ್ನೊಂದ್ಸರಿ ಇನ್ನೊಂದ್ ಮಾಡು ಅಂತ ಹೇಳ್ಬೇಕಾಗತ್ತೆ. ಅವಾಗ ಸ್ವಲ್ಪ ಡಂಬಲ್ಸ್ ಜಾಸ್ತಿ ಮಾಡಿ, ಸಿಂಪಲ್ ಅಷ್ಟೇ ಅಲ್ವಾ. ಬಿಸಿ ಬಿಸಿಯಾದ ಹೆಸರು ಕಾಳಿನ ವಡೆ ಸಿದ್ಧವಾಯ್ತು. ಹೆಸರು ಕಾಳಿನ ವಡೆ ಬೇಕಾಗುವ ಸಾಮಗ್ರಿಗಳು: ಹೆಸರು ಕಾಳಿನ ಪುಡಿ, ಅಕ್ಕಿ ಹಿಟ್ಟು, ಕಾಯಿ ತುರಿ, ಖಾರದ ಪುಡಿ, ಉಪ್ಪು, ಕಾರ್ನ್ಫ್ಲೋರ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಟ್ಟಲಿಗೆ ಹೆಸರು ಕಾಳಿನ ಪುಡಿ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಖಾರದ ಪುಡಿ, ಕಾಯಿ ತುರಿ, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಕಾದ ಎಣ್ಣೆ, ನೀರು ಹಾಕಿ ಕಲಸಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿದರೆ ಹೆಸರು ಕಾಳಿನ ವಡೆ ಸವಿಯಲು ಸಿದ್ಧ.